ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಇವತ್ತು ಬೆಳಗ್ಗೆ ಒಂದು ಅಪ್ಡೇಟ್ ಕೊಟ್ಟಿದ್ದೆ. ನೆನ್ನೆ ಚಾರ್ಟ್ ಸ್ಟಾಕ್ ಮಾಡೋಕ್ಕಾಗಿರಲಿಲ್ಲ. ಅದನ್ನ ಸುಮಾರು ಜನ ಅಪ್ರಿಷಿಯೇಟ್ ಮಾಡಿದ್ರ, ಬೆಳಗ್ಗೆನೇ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿದಿರ. ಆದರೆ ಎರಡು ಸಾಮಾನ್ಯ, ಯಾಕೆಂದರೆ ಇವೆಂಟ್ ಡೇ ಆಗಿತ್ತು. ನೆನ್ನೆ US ಮಾರ್ಕೆಟಿಂದು ಮೀಟ್ ಇತ್ತು. ಆ ಕಾರಣದಿಂದಾಗಿ ನ್ಯಾಸ್ಡಾಕ್ ಜೋರಾಗಿ ಬಿತ್ತು. ಇವತ್ತು ಜಪಾನ್ದು UK ದೆಲ್ಲ ಇತ್ತು. ಹಾಗಾಗಿ ಒಂದು ಇವತ್ತು ಸೂಕ್ತ ಅನಿಸಿರ್ಬೋದು ಅಂತ ಅನ್ಸುತ್ತೆ ನಿಮಗೆ. ಬಟ್ ಹಿಂದಿನ ದಿನ ಮಾತಾಡಬೇಕಾದ್ರೆ ನಾಳೆ ಗ್ಯಾಪ್ ಅಪ್ ಆದ್ರೇನು, ಗ್ಯಾಪ್ ಡೌನ್ ಆದ್ರೇನು ಅಂತ ಒಂದು ನಾವು ಮಾತಾಡ್ಕೊಂಡಿರ್ತೀವಲ್ವ. ಹಾಗಾಗಿ ಎಲ್ಲ ದಿನವೂ ಏನು ನ್ಯೂಸ್ ಬೇಸ್ಡ್ ಮೇಲೆ ರಾತ್ರಿಯಿಂದ ಬೆಳಗ್ಗೆ ಆಗೋಷ್ಟೊತ್ತಿಗೆ ಬದಲಾವಣೆ ಆಗುವಂಥದ್ದು ಏನೂ ಇರೋದಿಲ್ಲ. ಅದೇನೇ ಇದ್ರೂ ನಾವು ಚಾರ್ಟ್ಸಲ್ಲಿ ಎಲ್ಲ ಥರದಲ್ಲೂ ನಾವು ಪ್ರಿಪೇರ್ ಆಗಿರಬೇಕು. ಬಟ್ ನೀವು ಹೇಳಿದ್ದನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಸಾಧ್ಯವಾದ ದಿನಗಳಲ್ಲಿ ಫುಲ್ ವೀಡಿಯೋ ಅಂತ ಅಲ್ಲ ಆದ್ರೂ ಕೂಡ ಈ ಯೂಟ್ಯೂಬಲ್ಲಿ ಇವಾಗ ಶಾರ್ಟ್ಸಲ್ಲಿ 3 ಮಿನಿಟಲ್ಲಿ ಶಾರ್ಟ್ಸ್ ಅಪ್ಡೇಟ್ ಬಿಡ್ಬೋದು. ಒಂದು ಅಪ್ಡೇಟ್ ಬಿಟ್ಟಿದ್ದೆ ಕೂಡ. ಆ ಥರ ಏನಾದ್ರು ಬರಲಿಕ್ಕೆ ಪ್ರಯತ್ನ ಪಡ್ಬೋದು ಬೇಕಾದರೆ, ಅದು ಹೆಲ್ಪ್ ಆಗುತ್ತೆ ಅನ್ನೋದಾದರೆ. ಸೊ ಇವತ್ತು ಡಾಕ್ಟರ್ ರೆಡ್ಡೀಸ್ ಟಾಪ್ ಗೇನರ್ ಅಂತ ಕಾಣಿಸುತ್ತೆ. ನಿಫ್ಟಿನಲ್ಲಿ ಸುಮಾರು ಸೆಕ್ಟರಲ್ಲಿ ಕರೆಕ್ಷನ್ ಬಂತು ಎಕ್ಸೆಪ್ಟ್ ಫಾರ್ಮಾ ಸೆಕ್ಟರಲ್ಲಿ ಇವತ್ತು ಒಂದು ಸೆಕ್ಟರ್ ರೊಟೇಷನ್ ಆಗಿದೆಯಾ ಅಂತ ಅನ್ನಿಸ್ತಾ ಇದೆ. FMCG ಸೆಕ್ಟರ್ ಇವಾಗಲಾದರೂ ಮೇಲ್ಗಡೆ ತೊಗೊಂಡು ಹೋಗ್ತಾರೇನೋ ಅಂತ ಅಂದ್ಕೊಂಡ್ವಿ. ಆದರೆ FMCG ಸೆಕ್ಟರಲ್ಲಿ ತುಂಬ ಚೂಸ್ ಆಗಿದ್ದಾರೆ. ಅಂದರೆ ಇವತ್ತು ಬ್ರಿಟಾನಿಯಾ HUL ಫ್ಲಾಟ್ ಆಗಿತ್ತು, ಟಾಟಾ ಕನ್ಸ್ಯೂಮರು. ನೆಸ್ಲೆನಲ್ಲಿ ಇವತ್ತು ನೋಡಿ ಆಲ್ಮೋಸ್ಟ್ 52 ವೀಕ್ ಲೋನ ಮಾಡಿದೆ ನೆಸ್ಲೆ. ಸೊ ಸುಮಾರು ಜನ ಕೇಳ್ತಾ ಇರ್ತಾರೆ, ಒಂದು ವಾರಕ್ಕೊಂದಾದ್ರೂ ಲಾಂಗ್ ಟರ್ಮ್ ಸ್ಟಾಕ್ಗಳನ್ನು ಮಾತಾಡಿ ಅಂತ. ವಾರಕ್ಕೊಂದು ಮಾತಾಡೋಕ್ಕೆ ಏನೂ ತೊಂದರೆ ಇಲ್ಲ ಸರ್, ಆದರೆ ಆ ಥರ ಆಪರ್ಚುನಿಟಿ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಚಳಿಗಾಲದ ಸೇಲ್ ಅಂತ, ಚಳಿಗಾಲದ ಅಧಿವೇಶನ ಅಂತೆಲ್ಲ ಆಗ್ತಿರ್ತಾರಲ್ಲ ಪಾರ್ಲಿಮೆಂಟಲ್ಲಿ, ಹಾಗೆ ಮಾರ್ಕೆಟಲ್ಲಿ ಚಳಿಗಾಲದ ಸೇಲ್ ಆಗಿದೆ ಇವತ್ತು. ಸೊ ಈ ಸೇಲಲ್ಲಿ ನೀವು ಭಾಗವಹಿಸಬೇಕಷ್ಟೇ. ಸೊ ಸುಮಾರು ಈ ಥರದ್ದು ಸಿಗ್ತಾನೆ ಇರುತ್ತೆ ಮಾರ್ಕೆಟಲ್ಲಿ. 10% 15% ದೊಡ್ಡ ಸ್ಟಾಕ್ಗಳಲ್ಲಿ ಕರೆಕ್ಷನ್ ಆಗಿದೆ ಅಂತಂದಾಗ ನೀವು ಅದನ್ನ ಖಂಡಿತವಾಗ್ಲೂ ಕನ್ಸಿಡರ್ ಮಾಡಬೇಕು. ಸೊ BPCL ಪಾಸಿಟಿವ್ ಮೂಮೆಂಟ್ ಬಂದಿದೆ ಸರ್ಪ್ರೈಸಿಂಗ್ಲಿ. ಎಲ್ಲ ಆಯಿಲ್ ಸೆಕ್ಟರ್ಗಳು ಕೂಡ ಕೆಳಗಡೆ ಹೋದಾಗ ಅದು ಹೇಗೆ ಅಂತ ಗೊತ್ತಿಲ್ಲ. ಏನಾದರೂ ಇವೆಂಟ್ ಇತ್ತೋ ಏನೋ ನಾನು ಫಾಲೋ ಅಪ್ ಮಾಡಿಲ್ಲ. ಬಜಾಜ್ ಫಿನ್ ಸರ್ವಿಸಸ್ 2.53% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ನಾವು ನೋಡ್ತಾ ಬರೋದಾದರೆ ಇವತ್ತು ಕೂಡ IOC ಟೊರೆಂಟ್ ಫಾರ್ಮಾ ಇದರಲ್ಲೆಲ್ಲ ಒಳ್ಳೆ ಮೂಮೆಂಟ್ನ ಕೊಟ್ಟಿದೆ. ಡಿಸ್ಕ್ಲೇಮರ್, ನಾನು IOCನಲ್ಲಿ ಶೇರ್ ಹೋಲ್ಡರ್ ಆಗಿದ್ದೀನಿ, ಅದು ಅಪ್ಡೇಟ್ ಕೂಡ ಕೊಟ್ಟಿದ್ದೆ ನಾನು. ಜೊತೆಗೆ ಬೇರೆದು ಆ್ಯಬ್ ಇಂಡಿಯಾದಲ್ಲಿ ಹೈಯೆಸ್ಟ್ ಸೆಲ್ಲಿಂಗ್ ಬಂದಿದೆ ಅಂತ ಕಾಣಿಸುತ್ತೆ. ಇಲ್ಲ, ಮೈಂಟ್ರಿನಲ್ಲಿ 5%. ಮನೆ ನೋಡಿ ಶಾರ್ಟ್ ಕವರಿಂಗ್ ಆಪರ್ಚುನಿಟಿ ಇದೆಯಾ ಅಂತ ನೀವು ಮಾತಾಡ್ತಾ ಇದ್ರಿ. IT ನೋಡಿ ಅದೇನೇ ಆಗಿದ್ರು ಕೂಡ, ಅಂದರೆ ಶಾರ್ಟ್ ಕವರಿಂಗ್ ಆಗಿತ್ತು, ಮಲ್ಟಿ ಇಯರ್ ಬ್ರೇಕ್ಔಟ್ ಆಗುತ್ತೋ ಇಲ್ಲೋ ಅನ್ನೋದಕ್ಕೆ ತುಂಬ ಟೈಟ್ ಸ್ಟಾಪ್ ಲಾಸ್ ಆಗಿ ಇಟ್ಕೊಳ್ಬೇಕು ಅಂತ ನಾವು ಮಾತಾಡ್ತಿದ್ವಿ. ಇವತ್ತು 5% ಕರೆಕ್ಷನ್ ಬಂದಿದೆ. ಇದು ಯಾಕೆ ಇಂಪಾರ್ಟೆಂಟ್ ಆಗ್ತಾಗುತ್ತೆ ಅಂದರೆ ಡಾಲರ್ ಸುಪ್ರೀಮಿಸಿ, ರೂಪಾಯಿ ಇವಾಗ ಫುಲ್ ಶರಣಾಗತ ಆಗಿಬಿಟ್ಟಿದೆ ಡಾಲರ್ ಮುಂದೆ. ಇವತ್ತಿನ ಟೈಟ್ಲು ಯಾವ್ದು ಇಡೋದು ಇವಾಗ ಕನ್ಫ್ಯೂಸ್ ಆಗ್ತಾ ಇದೆ. ರುಪಿ ಶರಣಾಗತಿ ಅಂತ ಕೊಡಬೇಕು ಅಥವಾ ಸೇಲು ಭಾಗವಹಿಸಿ ಅಂತ ಕೊಡಬೇಕು, ಎರಡೂ ಇಟ್ಬೋಣ ನೋಡಿ. ಆದರೂ IT ಕಂಪ್ನಿಗಳು ಸ್ಟ್ರಗಲ್ ಆಗ್ತಾ ಇದೆ. ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಬಟ್ ಪಾಲಿಸಿಗಳು ಚೇಂಜ್ ಮಾಡ್ತಾರೆ ಅನ್ನೋದು ಕಾರಣನೂ ಕೂಡ ಒಂದು ಕಾರಣ ಆಗಿತ್ತು ನಿನ್ನೆ ಯಾಕೆ ಫಾಲ್ ಆಗಿದೆ ಅನ್ನೋದಕ್ಕೆ. ಫೆಡ್ ಅವ್ರ ಕಮೆಂಟ್ರಿ ಜೊತೆಗೇನೆ, ಅಂದರೆ ಇನ್ನೂ ನಾವು ಹುಷಾರಾಗಿ ಹೆಜ್ಜೆ ಇಡಬೇಕು, ಇಂಟ್ರೆಸ್ಟ್ ರೇಟ್ನ ತುಂಬ ಒಂದೇ ಸಲ ಕಮ್ಮಿ ಮಾಡುವಂಥ ಸಿಚುವೇಶನ್ ಇಲ್ಲ. ಎಕನಾಮಿಕ್ ಗ್ಲೋಬಲ್ ಇದರಲ್ಲಿ ನೋಡೋದಾದರೆ US ಎಕನಾಮಿ ಇನ್ನೂ ನಮಗೆ ಇನ್ಫ್ಲೇಟೆಡ್ ಆಗಿದೆ, ಹಣದುಬ್ಬರ ಜಾಸ್ತಿ ಇದೆ ಅಂತಲೇ ಅನಿಸ್ತಿದೆ ಅಂತ ಹೇಳಿದ್ರ ಜೊತೆಗೆ ಟ್ರಂಪ್ ಅವ್ರು ಬಂದರೆ ಇನ್ನೇನು ಪಾಲಿಸಿ ಅಪ್ಡೇಟ್ಗಳು ಬರ್ತಾವೋ ಏನೋ ಅನ್ನೋ ಕಾರಣಕ್ಕಾಗಿ ಈಗ ತಗೊಂಡು ಹೋಗ್ತಾ ಇದ್ದಾರೆ. ನೋಡಿ, ಸಾಮಾನ್ಯವಾಗಿ ಡಿಸೆಂಬರಲ್ಲಿ ಇಯರ್ ಎಂಡ್ನ ಒಂದು ಪಾಸಿಟಿವ್ ಕ್ಲೋಸ್ ಮಾಡ್ತಾರೆ ಅಂತ ಒಂದು ಸೆಂಟಿಮೆಂಟ್ ಇದೆ. ಒಂದು ಸ್ಯಾಂತಾ ಕ್ಲಾಸ್ ರ್ಯಾಲಿ ಆ ಥರ ಎಲ್ಲ ಕರೀತಾರೆ ಅದನ್ನ. ಬಟ್ FIಗಳು ತುಂಬ ಪೊಸಿಷನ್ನ ಇಟ್ಕೊಂಡಿರೋದಿಲ್ಲ, ಯಾಕಂದರೆ ಎಲ್ಲ ರಜೆ ಕೊಟ್ಬಿಡ್ತಾರೆ. ಇವಾಗ ಕಮ್ಮಿ ಆಗುತ್ತೆ FI ಆ್ಯಕ್ಟಿವಿಟಿ. ಲಾಸ್ಟ್ ವೀಕಲ್ಲಿ ಎಲ್ಲ ಕ್ರಿಸ್ಮಸ್ಸು ಅವ್ರಿಗೆ ದೊಡ್ಡ ಹಬ್ಬ ಅಲ್ವಾ. ಸೊ ಇವಾಗ ನ್ಯೂ ಇಯರ್ ಅಂತ ಸೆಲೆಬ್ರೇಟ್ ಮಾಡೋದಲ್ಲಿ ಹೊರದೇಶದಲ್ಲೆಲ್ಲ ಇವಾಗ ಕ್ಯಾಲೆಂಡರ್ ಇಯರ್ನ ನ್ಯೂ ಇಯರ್ ಅಂತ ಸೆಲೆಬ್ರೇಟ್ ಮಾಡ್ತಾರಲ್ವಾ. ಹಾಗಾಗಿ ಅವರೆಲ್ಲ ಆಚೆ ಹೋಗಿರ್ತಾರೆ. ಹಾಗಾಗಿ ಆ ಟೈಮಲ್ಲಿ ಸ್ವಲ್ಪ ಆ್ಯಕ್ಟಿವಿಟಿ ಕಡಿಮೆ ಇರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಒಂದು ರ್ಯಾಲಿ, ಅದರಿಂದ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಬರುತ್ತಾ, ಏನಾಗುತ್ತೆ ಅನ್ನೋದು ನೋಡ್ತಾ ಹೋಗೋಣ. ಓವರಾಲ್ ಆಗಿ ಇವತ್ತು ಒಂದು 6 ಸ್ಟಾಕ್ಗಳನ್ನು ಮಾತಾಡ್ತೀನಿ, ಯಾಕೆಂದರೆ ನೆನ್ನೆ ಕೂಡ ಸ್ಟಾಕ್ಸ್ ಮಾತಾಡ್ದಿಲ್ಲ, ಇದರಿಂದ ಸ್ವಲ್ಪ ವಿಡಿಯೋ ಇವತ್ತು ಉದ್ದ ಆಗಬಹುದು. ಸೊ ನಿಫ್ಟಿನಲ್ಲಿ ಏನಂತ ಮಾತಾಡಿದ್ವಿ ಬೆಳಗ್ಗೆ, ಅಕಸ್ಮಾತ್ ತುಂಬ ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ಗಿಫ್ಟ್ ನಿಫ್ಟಿ ಹೇಳಿರೋ ಹತ್ರ 23,900 ಈ ಲೆವೆಲೆಲ್ಲ ಓಪನ್ ಆಯಿತು ಅಂದರೆ ತುಂಬ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ ಈ ವಾರ. ಯಾಕೆಂದರೆ ಗ್ಯಾಪ್ ಡೌನು ಸೇರ್ಕೊಂಡಂಗೆ ಒಂದು 24,000ದಿಂದ 23,950 ಈ ಝೋನ್ ಒಳಗಡೆ ನಿಲ್ಲಿಸ್ಬೋದು, ತಣ್ಣು ಉಳಿಬೋದು. ನಾನು ಅಬ್ಸರ್ವ್ ಮಾಡಿದರೆ ನೀವು ಮ್ಯೂಟೆಡ್ ಎಕ್ಸ್ಪೈರಿ ಆಗ್ಬೋದಾ ಅಂತಲೂ ಕೂಡ ಕೊಟ್ಟಿದ್ದೆ ನಾನು. ಯಾಕೆಂದರೆ ಬಿಕಾಸ್ ಆಫ್ ದಿಸ್ ಎಕ್ಸ್ಪೆಕ್ಟೇಷನ್, ಈ ಥರ ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಮತ್ತೆ ಫಸ್ಟ್ ಬಾರ್ ನೋಡಿಲಿ ಎಷ್ಟು ವಾಲಟಿಲಿಟಿ ಮಾಡಿದೆ, ಇಷ್ಟು ದೊಡ್ಡದಾಗಿ ಮಾಡಿದಾಗ ಇಡೀ ದಿನ ಇಂಟರ್ನಲ್ ಕ್ಯಾಂಡಲ್ಸ್. ಬಟ್ ಈ ಥರ ಇದ್ದರೆ ಸ್ಟ್ರಾಡಲ್ ಮಾಡೋಕ್ಕೆ ಬೆಸ್ಟ್ ಪಾಸಿಬಿಲಿಟಿ ಆಗಿರ್ತೀವಿ. ಯಾರಾದರೂ 23,950 ಸ್ಟ್ರಾಡಲು ಅಥವಾ 24,000 ಸ್ಟ್ರಾಡಲ್ ಎಕ್ಸಿಕ್ಯೂಟ್ ಮಾಡಿದರೆ ಸೂಪರ್ ದಿನ. ಆದರೆ ಆ ಥರ ಮಾಡೋಕ್ಕೆ ಧೈರ್ಯ ಬರೋದಿಲ್ಲ, ಯಾಕೆಂದರೆ ಇಷ್ಟೊಂದು ವಾಲಟಿಲಿಟಿ ಇದ್ದಾಗ ಒಂದು ಸಣ್ಣ ಶಾರ್ಟ್ ಕವರಿಂಗ್ ಬಂತು ಅಂತಂದ್ರೂ ನಿಮಗೆ ಒಂದು 100 ಪಾಯಿಂಟ್ 150 ಪಾಯಿಂಟ್ಗಳು ಕಾಣಿಸ್ಬಿಡುತ್ತೆ. ಹಾಗಾಗಿ ಬಟ್ ಇಂಥ ದಿನಗಳಲ್ಲಿ ಸಾಮಾನ್ಯವಾಗಿ ಅದೇ ರೀತಿ ವರ್ಕ್ ಆಗ್ತಾ ಹೋಗುತ್ತೆ. ವಿತ್ ಹೆಡ್ಜ್ ಯಾರಾದರೂ ಟ್ರೈ ಮಾಡಿದರೆ ಮಾಡಿರ್ಬೋದಿತ್ತು. ಬಟ್ ನಾನು ಬೆಸ್ಟ್ ಇವತ್ತು ಇದರಿಂದ ಬಂದಾಗ ನಿಮ್ಗೆ ಹೇಳಿದೆ, ಸಣ್ಣ ಲಾಟಲ್ಲೇ ಟ್ರೇಡ್ ಮಾಡಿದ್ದು 23,800 P ಸೆಲ್ನ ಮಾಡಿಬಿಟ್ಟು ಒಂದು ಆಲ್ಮೋಸ್ಟ್ 53 ರೂಪಾಯಿ 54 ರೂಪಾಯಿ ನಡೀತಾ ಇತ್ತು ಓಪನ್ ಆಗಿ 9:30 ಟೈಮಲ್ಲಿ. ನಮಗೆ 10 ರೂಪಾಯಿ ಅಷ್ಟೊತ್ತಿಗೆ ಎಕ್ಸಿಟ್ ಮಾಡಿಕೊಂಡ್ರು ನಿಮಗೆ 80% ಟಿ ಕಂಪ್ಲೀಟಾಗಿ ಸಿಗ್ತಾ ಹೋಯಿತು ನಿಫ್ಟಿನಲ್ಲಿ. ಸೊ ನಿಫ್ಟಿಗಿಂತ ಇವತ್ತು ಜಾಸ್ತಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಬ್ಯಾಂಕ್ ನಿಫ್ಟಿನಲ್ಲಿ ಅಂತ ನಾವು ಮಾತಾಡಿದ್ವಿ. ಯಾಕೆಂದರೆ ಆ ಬ್ಯಾಂಕ್ ನಿಫ್ಟಿನಲ್ಲಿ ಗ್ಯಾಪ್ ಫಿಲ್ಲಿಂಗ್ ಆಗುವಂಥ ಸಾಧ್ಯತೆ ಇದೆ ಅಂತ ನೋಡಿ. ಇವತ್ತು ಲೋಯೆಸ್ಟ್ ಬ್ಯಾಂಕ್ ನಿಫ್ಟಿನೂ ಕೂಡ ಒಂದು ಸ್ವಲ್ಪ ಪಾಸಿಟಿವಲ್ಲೇ ಬಂದು ಕ್ಲೋಸಿಂಗ್ ಮಾಡಿಸಿದ್ದಾರೆ. 51,500 ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ, ಅದಕ್ಕಿಂತ ಕೆಳಗಡೆ ಬಂದರೆ 51,200 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಮಾತಾಡಿದ್ವಿ. ಇವತ್ತು 51,600ಕ್ಕಿಂತ ಕೆಳಗಡೆ ಓಪನಿಂಗ್ ಆಯಿತು ಅಂತಂದರೆ ದಯವಿಟ್ಟು ದೊಡ್ಡ ಪೊಸಿಷನ್ ಏನು ತೊಗೊಳಕ್ಕೆ ಹೋಗ್ಬಿಡಿ.
ಹೋಗ್ಬಿಡಿ, ಟ್ರೇಡ್ ಎಲ್ಲ ಅಲ್ಲೇ ಗುಳುಮಾಗಿರುತ್ತೆ ಅಂತ. ಇವತ್ತು ಎಲ್ಲಿ ಓಪನ್ ಆಗಿದೆ? ಸರಿ ಸುಮಾರು 51,400 ಓಪನ್ ಆಗಿದೆ. ಹೇಗೆ ಓಪನ್ ಆಗುತ್ತೆ, ಎಲ್ಲಿ ಕ್ಲೋಸ್ ಆಗುತ್ತೆ ಅಂತ ಗೊತ್ತಿಲ್ಲ ಅಂದರೆ ದಯವಿಟ್ಟು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಒಂದು ಪ್ಲೇಲಿಸ್ಟ್ ಇದರಲ್ಲಿ ಸಾಮಾನ್ಯವಾಗಿ ಆಲ್ಮೋಸ್ಟ್ ಎಲ್ಲ ಬೇಸಿಕ್ನ ಕವರ್ ಮಾಡಾಗಿದೆ. ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಏನು, ಮಲ್ಟಿಪಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಏನು, ಚಾರ್ಟ್ಸ್ ಯಾವ ರೀತಿ ಬೇಕು, ಯಾವ ರೀತಿ ಓದೋದು ಅಂತ ಅಡ್ವಾನ್ಸ್ ಕಾನ್ಸೆಪ್ಟ್ಸ್ನ ಟ್ರೇಡ್ ಟೂಲ್ಸ್ ಅಂತ ಒಂದು ಪ್ಲೇಲಿಸ್ಟ್ ಇದೆ, ಅದರಲ್ಲಿ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಫಿಬೊನಾಚಿ ಬಗ್ಗೆ ಮಾತಾಡಿದ್ದೀವಿ, ಮೂವಿಂಗ್ ಆವರೇಜ್ ಬಗ್ಗೆ ಮಾತಾಡಿದ್ದೀವಿ. ಸೊ ಇನ್ನು ಮುಂಬರುವ ದಿನಗಳಲ್ಲಿ ಬೇರೆ ಬೇರೆ ಮಾನದಂಡಗಳು ಏನಿದೆ, ಇಂಡಿಕೇಟರ್ಗಳು ಅಂತ ಏನಂತೀವಿ, ಅದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ಸೊ ಇವಾಗ ನೋಡ್ತಾ ಬರೋದಾದರೆ 51,500 ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿತ್ತು, ಒಳ್ಳೆ ಬೆಳವಣಿಗೆನೆ. ಆದರೆ ಈ ಗ್ಯಾಪ್ ಏನಿತ್ತು, ಗ್ಯಾಪ್ ಫಿಲ್ ಆಯಿತು. ಆಲ್ಮೋಸ್ಟ್ ಈ ಗ್ಯಾಪನ್ನು ಫಿಲ್ ಮಾಡಿದ್ರು ಇವತ್ತು, ಕರೆಕ್ಟಾಗಿ ಈ ಗ್ಯಾಪನ್ನು ಫಿಲ್ ಮಾಡಿದ್ದಾರೆ ಬ್ಯಾಂಕ್ ನಿಫ್ಟಿನಲ್ಲಿ. ಈಗ ಶಾರ್ಟ್ ಕವರಿಂಗ್ ಬಂತು ಅಂದ್ರೂ ಏಕ್ದಮ್ ದೊಡ್ಡದಾಗಿ ಮೂವ್ಮೆಂಟ್ ಬರುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅಫ್ಕೋರ್ಸ್ 52,000 ಮತ್ತೆ ರೀಟೆಸ್ಟ್ ಮಾಡಲಿಕ್ಕೆ ಹೋಗ್ಬೋದು, ಯಾಕೆಂದರೆ ಮುಂದಿನ ವಾರ ಮಂತ್ಲಿ ಎಕ್ಸ್ಪೈರಿ ಬ್ಯಾಂಕ್ ನಿಫ್ಟಿನಲ್ಲಿ. ಕರೆಕ್ಟಾ? ಮುಂದಿನ ವಾರ ಯಾವುದು 25 ಕ್ರಿಸ್ಮಸ್ಸಿಗೆ ರಜೆ ಇದೆ, 25 ಕ್ರಿಸ್ಮಸ್ಸಿಗೆ ರಜೆ ಇದೆ. ಹಾಗಾಗಿ ಮಂಗಳವಾರನೇ ಎಕ್ಸ್ಪೈರಿ, 24ಕ್ಕೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ಹಾಗಾಗಿ ಮುಂದಿನ ತಿಂಗಳಿಂದ ಎಲ್ಲ ಗುರುವಾರಕ್ಕೆ ಶಿಫ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಲಾಸ್ಟ್ ಎಕ್ಸ್ಪೈರಿ ಬುಧವಾರ ಎಕ್ಸ್ಪೈರಿ ಮುಗಿಬೇಕಾಗಿತ್ತು, ಅದು ಮಂಗಳವಾರಕ್ಕೆ ಮುಗಿಯುತ್ತೆ. ಸೊ ಇನ್ನೇನು ಜಾಸ್ತಿ ದಿನ ಇಲ್ಲ. ಇವತ್ತು ಆಲ್ರೆಡಿ ಗುರುವಾರ, ಶುಕ್ರವಾರ, ಸೋಮವಾರ ಇನ್ನೆರಡೇ ದಿನ ಇರುತ್ತದೆ. ಮಂಗಳವಾರನೇ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ಸೊ 52,000 ಝೋನ್ ಹತ್ತತ್ರಕ್ಕೆ ವಾಪಸ್ ತಗೊಂಡು ಹೋಗಬಹುದು ಅಂತ ಅನ್ನಿಸ್ತಾರೆ. ಇಲ್ಲಿಂದ ಫರ್ದರ್ ಫಾಲ್ ಆಗ್ಲಿಕ್ಕೆ ಬಿಡೋದಿಲ್ಲ. ಈ 52,000ದಿಂದ 51,000 ಇಲ್ಲಿ ಈ ಝೋನಲ್ಲಿ ಉಳಿಯುವಂಥ ಎಕ್ಸ್ಪೈರಿ ಆಗ್ಬೋದು, ಎಕ್ಸ್ಪೈರಿ ಅಷ್ಟೊತ್ತಿಗೆ ಅಲ್ಲಿಗೆ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಬಿಕಾಸ್ ಮಿಡ್ ಕ್ಯಾಪ್ ನಿಫ್ಟಿ ನೋಡಿ ಒಂದು ಬ್ರಾಡರ್ ಮಾರ್ಕೆಟ್ನ ತೋರಿಸುವಂಥ ಇಂಡೆಕ್ಸ್ ಆಗಿರುತ್ತೆ. ಇದು ಎಂಥ ಶಾರ್ಪ್ ರಿಕವರಿ ಆಗಿದೆ ನೋಡಿ. ಇವತ್ತು ದೊಡ್ಡ ಫಾಲ್ 12,800, ಆಲ್ಮೋಸ್ಟ್ ನಿನ್ನೆ ಎಲ್ಲಿ ಕ್ಲೋಸಿಂಗ್ ಆಗಿತ್ತು ಅಲ್ಲಿ ತನಕ ಕಂಪ್ಲೀಟ್ ರಿಕವರಿ ಮಾಡಿರುವಂಥ ಸೆಕ್ಟರ್ ಅಂದರೆ ಅದು ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ. ಅಂದರೆ ಬ್ರಾಡ್ ಮಾರ್ಕೆಟಲ್ಲಿ ಇವತ್ತು ಸುಮಾರು ನೀವು ಮಾರ್ಕೆಟ್ ಪಾರ್ಟಿಸಿಪೆಂಟ್ ಸ್ಟಾಕ್ಸ್ ಅಂತ ಕರಿತೀವಲ್ಲ, CDSL ಆಗಿರ್ಬೋದು, BSE ಆಗಿರ್ಬೋದು, ಈಗಲೂ ಕೂಡ ಇನ್ನೂ ಮೇಲ್ಗಡೆ ಮೂಮೆಂಟ್ನ ಕೊಟ್ಟಿದೆ ಇವತ್ತು ಕೆಲವೊಂದು ಸ್ಟಾಕ್ಗಳು. ನಿಫ್ಟಿ ಫಿನ್ ಸರ್ವಿಸಸ್ ಆಲ್ಮೋಸ್ಟ್ ಫಿನ್ ಸರ್ವಿಸಲ್ಲಿ ಇನ್ನೂ ಗ್ಯಾಪ್ ಇನ್ನೂ ಕೆಳಗಡೆ ಇದೆ ಅಂತ ಹೇಳ್ಬೋದು. ಬೇಕಾದರೆ ಅದು ಫುಲ್ ಇನ್ನೂ ಫಿಲ್ ಅಪ್ ಆಗಿಲ್ಲ. ಫಿನ್ ಸರ್ವಿಸಸ್ ಅಂದರೆ ಇದರಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಬರೀ ಬ್ಯಾಂಕ್ ಸ್ಟಾಕ್ಸ್ಗಳಿರುತ್ತೆ. ಫಿನ್ ಸರ್ವಿಸಸ್ಸಲ್ಲಿ ನಮಗೆ ಇನ್ಶೂರೆನ್ಸ್ ರಿಲೇಟೆಡ್ ಸ್ಟಾಕ್ಸು, NBFCಗಳು ಅದೆಲ್ಲದೂ ಕೂಡ ಸೇರ್ಕೊಂಡಿರುತ್ತೆ. ಸೊ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಸೆನ್ಸೆಕ್ಸ್ ಎಕ್ಸ್ಪೈರಿಗೆ ನಾಳೆ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಬರೋದಾದರೆ ಒಂದ್ಸಲ ಇದು ನೋಡ್ಬೋಣ. ನೋಡೋದಾದರೆ ನಾಳೆ ನಮಗೆ ಎಲ್ಲಿದೆ, ಹೆವಿಯಾಗಿ 78,000 ಅಂದರೆ ಅಷ್ಟು ಕೆಳಗಡೆ ಇದ್ದಾರೆ. ಮೇಲ್ಗಡೆ 81,000 ಇದ್ದಾರೆ. ಮಧ್ಯದಲ್ಲಿ ಇದೇ ಪೊಸಿಷನ್ ಇಲ್ಲ ಅಂತಲ್ಲ, 80,000 ನೋಡಿ. ಇವತ್ತು ಆಲ್ಮೋಸ್ಟ್ ಈ ಝೋನ್ನ ಬಿಟ್ಟು ಕೆಳಗಡೆ ಬಂದಿದೆ ಅಂದರೆ ನಾಳೆ ಈ ಝೋನ್ನ ಬಿಟ್ಟು ಹೋಗಲ್ಲ ಅಂತ ಇಲ್ಲಿ ಅಗ್ರೆಸಿವ್ ಆಗಿ ರೈಟಿಂಗ್ ಮಾಡಿರ್ತಾರೆ. ಬಟ್ ಮಾರ್ಕೆಟ್ ಇಂಥ ದಿನಗಳಲ್ಲಿ ಚಳ್ಳೆ ಹಣ್ಣಿನ ತಿನ್ಸಿರೋ ಉದಾಹರಣೆಗಳು ಕೂಡ ಇದೆ. ನೆನಪಿದೆಯಾ? ಇದು ಈ ಬಾರಿ ಯಾರಿಗೆ ನೆನಪಿದೆ ಯಾವ ರೀತಿಯಾಗಿ ರಿಕವರಿ ಬಂತು ಅವತ್ತು? ಅಷ್ಟು ಕೆಳಗಡೆ ಹೋದಾಗ ಎಲ್ಲ ಏನು ಮಾಡಿರ್ತಾರೆ, ಇಲ್ಲಿ ಲೆವೆಲ್ಗೆ ಶಿಫ್ಟ್ ಆಗಿರ್ತಾರೆ. ಅಫ್ಕೋರ್ಸ್ ಅವತ್ತು ಒಂದು ವಿನಾಯಿತಿ ಕೊಡ್ತು, ಅದ್ರ ಮೇಲ್ಗಡೆ ಹೋಗಲಿಲ್ಲ. ಬಟ್ ಆಲ್ಮೋಸ್ಟ್ ಎಂಡ್ ಟು ಎಂಡ್, ನೆಕ್ ಟು ನೆಕ್ ಫೈಟ್ ಬಂದಿತ್ತು. ಸೊ ಈ ಥರ ದಿನಗಳು ಆದಾಗ ಹೇಗೆ ಗೊತ್ತಾಗುತ್ತೆ ಅಂತಂದರೆ ನೋಡಿ, ಒಂದು ದೊಡ್ಡ ಫಾಲ್ ಆಗಿ ಮಾರನೇ ದಿನದಿಂದ ಒಂದು ಸ್ಲೈಟಾಗಿ ಗ್ಯಾಪ್ ಓಪನಿಂಗ್ ಆಗಿ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಾ ಇತ್ತು ಅಂತಂದರೆ ಈ ಗ್ಯಾಪ್ ಕೂಡ ಫಿಲ್ ಆಗ್ಬೋದು. ಹೂನೋಸ್ ರಾತ್ರಿ ಏನು ಬೇಕಾದ್ರೂ ಬದಲಾವಣೆಗಳಾಗುವಂಥ ಸಾಧ್ಯತೆ ಇರುತ್ತೆ. ಬಟ್ ನಮಗೆ ಏನು ಗೊತ್ತಾಗುತ್ತೆ ಆ ಥರ ಆದಾಗ? ಮಾರ್ಕೆಟಲ್ಲಿ ಒಂದು ಅದು ಹೇಳುತ್ತೆ, ನಾನು ಆ ಥರ ಹೋಗೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾ ಹೋಗುತ್ತೆ. ಉದಾಹರಣೆಗೆ ಅವತ್ತಿನ ದಿನದ್ದು ನೀವು ನೋಡ್ತಾ ಬರೋದಾದರೆ ಯಾವತ್ತು ಐ ಥಿಂಕ್ ಇದೆ ಅನ್ಸುತ್ತಲ್ವಾ, ಈ ದಿನನೇ ಆ ಥರ ಒಂದು ರಿಕವರಿ ಕೊಟ್ಟಿತ್ತು. ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೀನಿ. 13ನೇ ತಾರೀಕು ಇಲ್ಲ, ನವಂಬರ್ 22, ಸಾರಿ ಇನ್ನು ಹಿಂದೆ ಅಲ್ವಾ, ನವಂಬರ್ 22 ಅಂದರೆ ಇನ್ನು ಹಿಂದೆ ಹೋಗ್ಬೇಕು ನಾವು. ನೋಡೋಣ ಇಲ್ಲಿ ಈ ರಿಕವರಿ ನೋಡಿ. ಇಲ್ಲಿ ಏನಾಯಿತು, ಹಿಂದಿನ ದಿನ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಆಮೇಲೆ ಹಿಂದಿನ ದಿನ ಫಾಲ್ ಬಂದಿತ್ತು. ಫಸ್ಟ್ ಆಫ್ ಆಲ್ ಅದಕ್ಕೆ ಕಂಟಿನ್ಯೂಷನ್ ಬಂತು ಇಡೀ ದಿನ ಒಂದು ಪಾಸ್ ಆಗಿತ್ತು. ಹಿಂದೆ ಹಿಸ್ಟಾರಿಕಲ್ ಲೆವೆಲ್ ಕೂಡ ಇತ್ತು. ಅಲ್ಲಿಂದ ಏನಾಯಿತು, ಒಂದು ಡಬ್ಲ್ಯೂ ಪ್ಯಾಟರ್ನ್ ಆಗುತ್ತೆ, ಈ ಥರ ಎಲ್ಲ ನಾವು ಮಾತಾಡಿದ್ವಿ ಅಲ್ಲ. ಅವತ್ತೊಂದು ಚಾನ್ಸ್ ಇತ್ತು, ಇದು ಕ್ಯಾನ್ಸಲ್ ಮಾಡಿದರೆ ಯಾವ ರೀತಿ ಆಗಿತ್ತು ಅಂತ ನೋಡಿ. ಅವತ್ತು ಓಪನಿಂಗಲ್ಲಿ ಅದ್ರ ಮೇಲ್ಗಡೆ ಓಪನಿಂಗ್ ಆಗಿ ಇಡೀ ದಿನ ನಮ್ಗೆ ಏನಾಗಿದೆ, ಒಂದೇ ಕಡೆ ಮೇಲ್ಗಡೆ ತೊಗೊಂಡು ಹೋಗ್ತಾನೆ ಹೋಗಿದ್ದಾರೆ. ಸೊ ಆ ಥರ ಪಾಸಿಬಿಲಿಟಿ ಆಯಿತು ಅಂತಂದರೆ ಮಾರ್ಕೆಟಲ್ಲಿ ನಿಮಗೆ ಹಳೆ ಲೋಗಳನ್ನೇ ಬ್ರೇಕ್, ಓಪನಿಂದ ಏನು ಲೋ ಆಗುತ್ತಲ್ಲ ಅದು ಲೋನೇ ಬ್ರೇಕ್ ಆಗಲ್ಲ, ಕಂಟಿನ್ಯೂಸ್ ಆಗಿ ನಿಮಗೆ ಮೂಮೆಂಟು ಕಾಣ್ತಾ ಹೋಗುತ್ತೆ. ಆ ರೀತಿ ಆಗುತ್ತಾ ಗೊತ್ತಿಲ್ಲ, ಆದರೆ ಆಗೋಂಥ ಸಾಧ್ಯತೆ ಇದೆ. ಯಾಕೆಂತಂದರೆ ಮೊನ್ನೆ 2 ದಿನದ ಫಾಲು, ನಿನ್ನೆ ಒಂದು ಗ್ಯಾಪ್ ಡೌನ್ ಫಾಲು. ಸೊ ಇದೆಲ್ಲ ಆಗಿ ಈ ಥರ ಇದ್ದಾಗ ಇಲ್ಲಿ ಸೊ ಮತ್ತೆ ಯಾರಾದರೂ ಹೊಸದಾಗಿ ಇವಾಗ ಸೆಲ್ಲಿಂಗ್ ಪೊಸಿಷನ್ ತೊಗೊಳಕ್ಕೆ ಇಷ್ಟಪಡೋದಿಲ್ಲ. ಮೋರ್ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿರೋದ್ರಿಂದ ಆಲ್ಮೋಸ್ಟ್ ಇವತ್ತು ಗ್ಯಾಪ್ ಡೌನ್ ಓಪನಿಂಗ್ ಆದರಲ್ಲೇ ಸುಮಾರು ಜನ ಎಕ್ಸಿಟ್ ಮಾಡಿರ್ತಾರೆ. ಈಗ ಬುಲ್ಸ್ ಒಂದು ಶಾರ್ಟ್ ಕವರಿಂಗ್ ಮಾಡಬೇಕು ಅಂದರೆ ನಾಳೆ ಅಕಸ್ಮಾತ್ ಗ್ಯಾಪ್ ಓಪನಿಂಗ್ ಆಯಿತು ಅಂದರೆ ಈ ಶಾರ್ಟ್ ಕವರಿಂಗ್ಗೋಸ್ಕರ ಒಂದು ಆಪರ್ಚುನಿಟಿ ಹುಡುಕ್ತಾ ಹೋಗ್ಬೋದು. ಹಾಗಾಗಿ 80,000 ಮೇಲ್ಗಡೆ ನೀವು ರೈಟಿಂಗ್ ಮಾಡೋವಂಥದ್ದು ತುಂಬ ಇಂಪಾರ್ಟೆಂಟ್. ತುಂಬ ಟೈಟಲ್ಲಿ ಇರೋಕ್ಕೆ ಹೋಗ್ಬಿಡಿ ನಾಳೆ ಮೇಲ್ಗಡೆ, ಅಥವಾ ಸೆಲ್ನ ಪೊಸಿಷನ್ನೇ ಕಮ್ಮಿ ಇಟ್ಕೊಂಬಿಡಿ. ನಿಮಗೆ ಆ ಥರ ರಿಕವರಿ ಸಿಗ್ತಾ ಇದೆ ಅಂದರೆ ಬೇಕಾದರೆ 79,000, 78,800 ಈ ಒಂದು ಸೆಲ್ನ ನಾವು ಮಾಡ್ತಾ ಬರ್ಬೋದು. ವಿಕ್ಸು ಚೆನ್ನಾಗೇ ಇತ್ತು ಅಂತಂದರೆ ಒಳ್ಳೆ ರೀತಿಯಾದಂಥ ಪ್ರೀಮಿಯಂ ಕೂಡ ಸಿಗ್ತಾ ಹೋಗುತ್ತೆ. ಸೊ ಆ ಒಂದು ಪುರಾವೆ ಇದೆ ಹಿಂದೆ, ಮತ್ತು 3 ದಿನದಿಂದ ಒಳ್ಳೆ ರೀತಿಯಾದಂಥ ಫಾಲ್ ಆಗಿದೆ. ಸೊ ನಾಳೆ ಏನೇ ಆದ್ರೂ, ನಾಳೆ ಫ್ಲಾಟಲ್ಲಿ ಓಪನ್ ಆಗಿ ಕೆಳಗಡೆ ಹೋದ್ರೂ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆದ್ರೂ ನಾವು ಇನ್ನೂ ಕೆಳಗಡೆ ಹೋಗುತ್ತೆ ಅನ್ನೋ ಸೆಂಟಿಮೆಂಟ್ ಇರೋದಿಲ್ಲ. ಯಾಕಂದರೆ ಮಾರ್ಕೆಟ್ ಇಷ್ಟು ದೊಡ್ಡ ಮೂಮೆಂಟ್ ಆದಾಗ ಒಂದು ಪಾಸ್ ಆಗುತ್ತೆ, ಮತ್ತು ಮೋರ್ ಓವರ್ ಒಳ್ಳೆ ಲೆವೆಲ್ಗೂ ಕೂಡ ಬಂದಿದೆ. ಇದು ಕೂಡ ಹಿಸ್ಟಾರಿಕಲ್ಲಿ ಒಂದು ರೆಫರೆನ್ಸ್ ಇರುವಂಥ ಲೆವೆಲ್ಲು. ಹಾಗಾಗಿ ಏಕದಮ್ ಈ ಫಿಲ್ಲೇ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಒಂದು ಕಾಷಿಯಸ್ ಆಗಿರಿ, ಒಂದು ಶಾರ್ಟ್ ಕವರಿಂಗ್ ಬರುವಂಥ ಸಾಧ್ಯತೆ ಇದೆ. ಸೊ ಹೋಪ್ಫುಲಿ ನಾಳೆಗೆ ಯಾವ ರೀತಿ ಅಂತ ಗೊತ್ತಾಗಿದೆ ಅಂತ ಗೊತ್ತೀನಿ. ಅದಲ್ಲದೆ ಬೇಕಾಗಿ ಒಂದಿಷ್ಟು ಕ್ವಿಕ್ಕಾಗಿ ಸ್ಟಾಕ್ಸ್ಗಳನ್ನ ಮಾತಾಡ್ತಾ ಬಂದ್ಬೋಣ. ವಿಕ್ಸು ಇವತ್ತು ಏನಾಗಿತ್ತು ನೋಡಿದರೆ ಯಾರಾದರೂ, ನಾನು ನೋಡೋಕ್ಕಾಗಿಲ್ಲ.
ನೋಡ್ಕೊಂಬರ್ಬೋಣ ಒಂದ್ಸಲ ವಿಕ್ಸ್ ಏನಾಗಿದೆ ಅಂತ. ಇಂಡಿಯಾ ವಿಕ್ಸ್ ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ. ವಾಲಟಿಲಿಟಿನ ತೋರಿಸ್ತಾ ಇರುತ್ತೆ. ಇವತ್ತು 15ಕ್ಕಿಂತ ಮೇಲ್ಗಡೆ ಹೋಗ್ಬೋದು ಅಂತ ಮಾತಾಡಿದ್ವಿ ನೋಡಿ. ಶೂಟಪ್ ಆಯಿತು, ಶೂಟಪ್ ಆಗಿ ಆಮೇಲೆ ಇಮಿಡಿಯೇಟಾಗಿ ಕೆಳಗಡೆ ಬಂದು ಇದನ್ನು ಕೂಡ ನಾವು ಮಾತಾಡಿದ್ವಿ. ನಿನ್ನೆ ನೋಡಿದ್ರು ದಯವಿಟ್ಟು ಕಮೆಂಟ್ ಮಾಡಿ. ವಿಕ್ಸು ಮೇಲ್ಗಡೆ ಹೋಗಿ ಕೆಳಗಡೆ ಬರ್ತೀನಿ ಅಂದರೆ ಮಾರ್ಕೆಟ್ ಒಂದೇ ಝೋನಲ್ಲಿ ಸೆಟಲ್ ಆಗ್ಬೋದು ಅಂತ ನೋಡಿ ಕಾಣಿಸುತ್ತೆ. ಒಂದಿಷ್ಟು ಇಂಡಿಕೇಷನ್ಗಳನ್ನು ಕೊಡುತ್ತೆ ಮಾರ್ಕೆಟು. ನಾವು ನಂಬಬೇಕು ಎಕ್ಸಾಕ್ಟಾಗಿ ಕೋರಿಲೇಷನ್ ಇರುತ್ತೆ ಅಂತಲ್ಲ, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ವಿಕ್ಸು ಮತ್ತು ಮಾರ್ಕೆಟು ಒಂದೇ ರಿಲೇಷನಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ. ನೀವು ಪ್ರೀಮಿಯಮ್ಗಳನ್ನು ಐವಿಗಳನ್ನು ಮೊದಲನ್ನೆಲ್ಲ ನೀವು ಅದನ್ನು ಪ್ಲ್ಯಾನ್ ಮಾಡೋದಕ್ಕೆ ಇಂಡಿಯಾ ವಿಕ್ಸು ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ. US ಅಲ್ಲೆಲ್ಲ ವಿಕ್ಸ್ ಬಗ್ಗೆನೇ ಟ್ರೇಡ್ ಮಾಡಕ್ಕೆ ಬಿಡ್ತಾರೆ, ಇಲ್ಲಿ ಇಲ್ಲ. ಇಂಡಿಯಾ ವಿಕ್ಸಲ್ಲಿ ಟ್ರೇಡ್ ಮಾಡೋಕ್ಕಾಗೋದಿಲ್ಲ, ನೀವು ಬರೀ ರೆಫರೆನ್ಸಿಗೆ ಯೂಸ್ ಮಾಡ್ತಾ ಹೋಗ್ಬೋದು. ಸೊ ಕ್ವಿಕ್ಕಾಗಿ ಸ್ಟಾಕ್ಸ್ಗಳ ಬಗ್ಗೆ ನೋಡೋದಾದರೆ ಮೊದಲನೇದಾಗಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ಹೇಳಿ ಎಂದಿದ್ದೀರಾ ಸರ್. ಶಾರ್ಟ್ ಟರ್ಮಲ್ಲಿ ನೀವು ನೋಡೋದಾದರೆ ಆಯಿತು 170ಕ್ಕೆ ಹೋಗಿದ್ದಂಥ ಸ್ಟಾಕು ಜೂನಲ್ಲಿ ಇವಾಗ 120, ಆಲ್ಮೋಸ್ಟ್ ಒಂದು 20-30% ಕರೆಕ್ಷನ್ ಆಗಿದೆ ಆಲ್ ಟೈಮ್ ಹೈಯಿಂದ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ. ಇದು ಶಾರ್ಟ್ ಟರ್ಮ್ ಸ್ಟೋರಿ. ಸ್ವಲ್ಪ ಹಿಂದಕ್ಕೆ ಹೋಗ್ಬಿಟ್ಟು ನೋಡ್ಕೊಂಬನ್ನಿ ವೀಕ್ಲಿ ಕ್ಯಾಂಡಲಲ್ಲಿ ಇದು ಎಲ್ಲಿಂದ ಬಿದ್ದಿದೆ ಅಂತ ನೋಡಿ. ಮಂತ್ಲಿ ಕ್ಯಾಂಡಲ್ ವೀಕ್ಲಿ ಕ್ಯಾಂಡಲ್ ನೋಡೋದಾದರೆ 2010 ಮಾಡಿದ ಹೈನ ಇದುವರೆಗೂ ಬ್ರೇಕ್ ಮಾಡೋಕ್ಕೆ ಆಗೇ ಇಲ್ಲ. ಈಗ ಒಂದು ಟರ್ನ್ ಅರೌಂಡ್ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಯಾಕಂದರೆ ಇಲ್ಲಿ ಮೇಲ್ಗಡೆ ಒಂದು ರೌಂಡ್ ಬಾಟಮ್ ಆಗೋ ಥರ ಕಾಣಿಸ್ತಾ ಇತ್ತು. ಇಲ್ಲಿ ಒಳ್ಳೆ ವಾಲ್ಯೂಮ್ಗಳು ಆ್ಯಡ್ ಆಗ್ತಾ ಇದೆ ಅಂತ. ಖಂಡಿತ ಇಯರ್ ಆನ್ ಇಯರ್ ನೋಡ್ತಾ ಬಂದ್ರೂ ಕೂಡ 2021ರಿಂದ ಬ್ಯಾಂಕು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಬಂದಿದೆ, ಇಲ್ಲ ಅಂತಲ್ಲ. ಆದರೆ ಈಗ ಒಂದು 100-120 ಈ ಲೆವೆಲ್ಗಳನ್ನು ಮತ್ತೆ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. ಈ 100 ಡೇ ಮೂವಿಂಗ್ ಅವರೇಜು ವೀಕ್ಲಿ ಕ್ಯಾಂಡಲಲ್ಲಿ ಇದೆಯಲ್ಲ, ಇದು ಇಂಪಾರ್ಟೆಂಟ್ ಅನ್ನೋ ಸ್ಟಾಪ್ ಲಾಸ್ ಆಗ್ತಾ ಹೋಗುತ್ತೆ. ಆಲ್ರೆಡಿ ನೀವು ಹೋಲ್ಡ್ ಮಾಡಿದ್ದೀರಾ ಅಂತಂದರೆ ಈ 100 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಹೋಯ್ತು ಅಂತಂದರೆ ನೀವು ಉಳ್ಕೊಳಕ್ಕೆ ಹೋಗಬೇಡಿ. ಬಿಕಾಸ್ ಡಾಲರ್ ತುಂಬ ಮೇಲ್ಗಡೆ ಹೋಗ್ತಿರೋದ್ರಿಂದ ತಿರ್ಗಾ ಇದು ಒಂದು 100 ಲೆವೆಲ್ಗೆ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. ಆ 100 ಲೆವೆಲ್ಗೆ ಬಂದು ಟೆಸ್ಟ್ ಮಾಡಿ ಅಲ್ಲಿಂದ ಏನಾದರೂ ಬೌನ್ಸ್ ಆಯಿತು ಅಂತಂದರೆ ಸ್ಟಾಕಲ್ಲಿ ಒಂದು ರಿಕವರಿ ಕೊಡ್ತಾ ಹೋಗೋದು. ಬಟ್ ಒಂದು ಸಿಂಗಲ್ ಸ್ಟಾಕಲ್ಲಿ ನೀವು ಬೆಟ್ನ ತಗೊಳೋದಕ್ಕಿಂತ PSU ಬ್ಯಾಂಕ್ BC, ಇದು ಒಂದು PSU ಬ್ಯಾಂಕ್ ಅಲ್ವಾ, ಮಹಾರಾಷ್ಟ್ರದಲ್ಲಿ ಇರುವಂಥ ಹೆಡ್ ಕ್ವಾರ್ಟರ್ ಇರುವಂಥ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ಸೊ ಇದ್ರದ್ದೇ ಒಂದು ಗುಚ್ಛ ಸಿಗುತ್ತೆ PSU ಬ್ಯಾಂಕ್ಗಳದ್ದೇ ಎಲ್ಲ ಇರುವಂಥದ್ದು. ಅದರಲ್ಲಿ ನೀವು ಬೇಕಾದ್ರೆ ಪ್ಲಾನ್ ಮಾಡ್ತಾ ಹೋಗ್ಬೋದು ಇನ್ಸ್ಟೆಡ್ ಆಫ್ ಸಿಂಗಲ್ ಸ್ಟಾಕು. ಬಟ್ 2021ರಿಂದ ಬ್ಯಾಂಕು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ, ಅದು ವಾಲ್ಯೂಮಲ್ಲೂ ಕೂಡ ಕಾಣಿಸ್ತಾ ಇದೆ. ಬಟ್ ಇಟ್ಸ್ ಎ ಮ್ಯಾಟರ್ ಆಫ್ ಟೈಮ್. ನೋಡ್ತಾ ಹೋಗೋಣ ಯಾವಾಗ ಆಗ್ತಾ ಹೋಗುತ್ತೆ ಅಂತ. ಡೈಲಿ ಕ್ಯಾಂಡಲ್ಲೂ ನೀವು ಬೇಕಾದ್ರೆ ಒಳ್ಳೆ ವಾಲ್ಯೂಮ್ಗಳಿಗೆ ವೆಯ್ಟ್ ಮಾಡ್ತಾ ಇರ್ಬೋದು. ಇಲ್ಲಿಂದ ಏನಾದ್ರು ವಾಪಸ್ ಟರ್ನ್ ಅರೌಂಡ್ ಆಗಿ ಒಳ್ಳೆ ವಾಲ್ಯೂಮ್ ಬಂತು ಅಂದರೆ, ಇಲ್ಲೆಲ್ಲ ಬಂದಿದೆಯಲ್ಲ ನೋಡಿ, ಆ ಥರ ವಾಲ್ಯೂಮ್ ಬಂತು ಅಂದರೆ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಕಾನ್ಕಾರ್ ಅಂತ ಕರಿತೀವಿ ಇದನ್ನ. ಇದು ಈ ಸರಕುಗಳೆಲ್ಲ ಬರುತ್ತಲ್ಲ ಅದನ್ನು ರೋಡಲ್ಲಿ ಕಂಟೈನರ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾರಲ್ಲ, ಈ ಡೆಲಿವರಿ VRL ಲಾಜಿಸ್ಟಿಕ್ಸು ಅವರೆಲ್ಲ ಇವರಿಗೆ ಕಾಂಪಿಟೇಟರ್ ಕಂಪ್ನಿಗಳು. ಸೊ ನೀವು ನೋಡೋದಾದರೆ ಡೆಲಿವರಿ ಅನ್ನೋ ಕಂಪನಿ ಇತ್ತೀಚೆಗೆ ಲಿಸ್ಟ್ ಆಗಿತ್ತು, ಅದು ಕೂಡ ಲಾಸಲ್ಲಿ ನಡೀತಾ ಇದೆ. ಬಟ್ ಕಾನ್ಕರ್ ನೋಡೋದಾದರೆ ಕಂಪ್ಯಾರಿಟಿವ್ಲಿ ಓಕೆ ಅಂತ ಅನ್ಸುತ್ತೆ. ಆದರೆ ನನ್ನ ಪ್ರಕಾರ 757 ಈ ಒಂದು 200 ಡೇ ಮೂವಿಂಗ್ ಆವರೇಜ್ ಏನಿದೆ ಇದನ್ನು ಒಂದ್ಸಲ ಬ್ರೇಕ್ ಮಾಡಿ ಕೆಳಗಡೆ ಬರುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಯಾಕಂದರೆ ಹೈ ವಾಲ್ಯೂಮ್ ಅನ್ನೋದು ಏನೂ ಆಗಿಲ್ಲ ನೋಡಿ. ಇಲ್ಲೊಂದು ದೊಡ್ಡ ವಾಲ್ಯೂಮ್ ಆಗಿತ್ತು, ಅದಾದಮೇಲೆ ಸೆಲ್ಲಿಂಗೇ ಆಗ್ತಾ ಬರ್ತಾ ಇದೆ. ಸೊ ನೋಡೋಣ ಇಲ್ಲೇನಾದರೂ ಒಂದು ಟರ್ನ್ ಅರೌಂಡ್ ಆಗಬೇಕು, ಮತ್ತೊಂದು ಆಗಬೇಕು ಅಂತಂದರೆ ಈ ಜಾಗದಲ್ಲಿ ಏನಾದ್ರು ಒಂದು ಡಬ್ಲ್ಯೂ ಪ್ಯಾಟರ್ನ್ ಮಾಡಿ ಒಂದು ಒಳ್ಳೆ ವಾಲ್ಯೂಮ್ ಬಂತು ಅಂದರೆ ನೀವು ಅವಾಗ ಪ್ಲಾನ್ ಮಾಡ್ತಾ ಹೋಗ್ಬೋದು. ಸದ್ಯಕ್ಕೆ ಸ್ವಲ್ಪ ವೆಯ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಇನ್ನೂ ಒಂದು ಕೆಳಗಡೆ ಬರುವಂಥ ಸಾಧ್ಯತೆ 750 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ಗೆ ಹೋಗ್ತಾ ಹೋಗ್ಬೋದು. ಅನ್ಲೆಸ್ ಒಂದು ಒಳ್ಳೆ ವಾಲ್ಯೂಮ್ ಕೊಟ್ಟು ಟರ್ನ್ ಅರೌಂಡ್ ಕೊಟ್ಟು ಅಂದರೆ ಆಗ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಝೊಮ್ಯಾಟೊ, ಎಲ್ಲರ ಕಣ್ಣು ಇರುವಂಥ ಸ್ಟಾಕು ಝೊಮ್ಯಾಟೊ ಮೇಲೆ. ಆದರೆ ಈ ವ್ಯಾಲ್ಯೂಯೇಷನಲ್ಲಿ ಆವಾಗಲೂ ಕೂಡ ಮಾತಾಡಿದ್ವಿ. ಆಯಿತು, ಮುಂಬರುವ ದಿನಗಳಲ್ಲಿ ಆಲ್ರೆಡಿ ಸೋಂಬೇರಿತನ ಜಾಸ್ತಿ ಬಂದುಬಿಟ್ಟಿದೆ, ನಾವೆಲ್ಲ ಮೈಗೂಡಿಸ್ಕೊಂಡ್ಬಿಟ್ಟಿದ್ದೀವಿ. ಇದು ಆನ್ಲೈನ್ ಡೆಲಿವರಿ ಯಾವಾಗ ಬೇಕಾದರೂ ಒಂದು 10 ನಿಮಿಷ 20 ನಿಮಿಷಕ್ಕೆ ಡೆಲಿವರಿ ಈ ಥರ ಎಲ್ಲ ಬಂದಾಗ ಅದು ಜನ ಇನ್ನೂ ಕಂಟಿನ್ಯೂ ಮಾಡ್ಕೊತಾನೆ ಹೋಗ್ತಾರೆ. ಹಾಗಾಗಿ ಈ ಥರ ಕಂಪ್ನಿಗಳು ಬೆಳೀತಾನೆ ಹೋಗ್ತಾ ಹೋಗುತ್ತೆ. ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಲೇಬೇಕು. ಯಾಕೆಂದರೆ ನಿಫ್ಟಿ 50ನಲ್ಲಿ ಆ್ಯಡ್ ಆಗ್ದಲ್ಲೇ ಇರ್ಬೋದು ಇದು. ಆದರೆ ಸೆನ್ಸೆಕ್ಸ್ 30 ಭಾಗ ಆಗ್ತಾ ಇದೆ. ಡಿಸೆಂಬರ್ ಮುಂದಿನ ವಾರದಿಂದ ಇದು JSW ಸ್ಟೀಲ್ ಅನ್ನೋ ಕಂಪ್ನಿನ ಆಚೆ ಹಾಕ್ಬಿಟ್ಟು ಆ ಜಾಗಕ್ಕೆ ಬಂದು ಕುತ್ಕೊಳ್ಳುತ್ತೆ ಸೆನ್ಸೆಕ್ಸಲ್ಲಿ. ಮೊದಲ 30 ಕಂಪ್ನಿಗಳನ್ನು ಅವ್ರದ್ದು ಮಾನದಂಡ ಬೇರೆ ಇದೆ NSEಗೂ ಮತ್ತು BSEಗೂ. ಸೊ BSEನಲ್ಲಿ ಒಟ್ಟಿನಲ್ಲಿ ಆ್ಯಡ್ ಆಗ್ತಾ ಇದೆ, ಸೆನ್ಸೆಕ್ಸಲ್ಲಿ ಆ್ಯಡ್ ಆಗ್ತಾರಂಥ ಸ್ಟಾಕ್ ಆಗುತ್ತಲ್ವಾ. ಸೊ ಇಷ್ಟು ದಿನ ಒಳ್ಳೆ ರ್ಯಾಲಿ ಕೊಟ್ಟಿದೆ. ಸ್ವಿಗ್ಗಿ ಇದ್ರ ಕಾಂಪಿಟೇಟರ್ ಕೂಡ ಒಳ್ಳೆ ರ್ಯಾಲಿ ಕೊಡ್ತು. ಅದರ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಅಂತ ನೋಡ್ತಾ ಹೋಗೋದು. ಬಟ್ ನನ್ನ ಪ್ರಕಾರ ಇದು ಒಂದು ಈ 300 ಅನ್ನೋದು ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸ್ ಆಗಿದೆ ಸ್ಟಾಕಿಗೆ. ತುಂಬ ಹೈ ವ್ಯಾಲ್ಯೂಷನ್ ನಡೀತಾ ಇದೆ. ಖಂಡಿತವಾಗ್ಲೂ ಒಂದು ಪೆಂಡಿಂಗ್ ಇದೆ, ಟ್ರಿಗರ್ ಪೆಂಡಿಂಗ್ ಇದೆ. ಅದು 250ಕ್ಕಿಂತ ಕೆಳಗಡೆ ಬರ್ಬೋದು ಅಂತ ಮುಂಬರುವ ದಿನಗಳಲ್ಲಿ. ನಾನು ಹೆಚ್ಚಿಗೆ ನೋಡೋಣ. ಇದರಲ್ಲಿ ಒಳ್ಳೆ ಟಾರ್ಗೆಟ್ ಕೊಟ್ಟಿದ್ದಾರೆ, $400 ಟಾರ್ಗೆಟ್ ಕೊಟ್ಟಿದ್ದಾರೆ, $500 ಟಾರ್ಗೆಟ್ ಕೊಟ್ಟಿದ್ದಾರೆ ಅಂತ ಸುಮಾರು ಜನ ಹೇಳಿದಿರ. ಬಟ್ ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಬಟ್ ಸದ್ಯದ ವ್ಯಾಲ್ಯೂಷನಲ್ಲಿ ಆಯಿತು, ಮುಂದಿನ ದಿನಗಳಲ್ಲಿ ಬಿಸ್ನೆಸ್ ಚೆನ್ನಾಗಾಗ್ಬೋದು, ಟರ್ನ್ ಅರೌಂಡ್ ಆಗ್ಬೋದು ಅನ್ನೋದನ್ನು ನೋಡಿಕೊಂಡು ನಾವು ಈಗ ಪ್ಲಾನ್ ಮಾಡ್ತಾ ಹೋಗಲ್ಲ. ಒಂದು ಕೂಡ ಒಳ್ಳೆ ರೀತಿಯಾದಂಥ ಕರೆಕ್ಷನ್ ಕೊಟ್ಟಿಲ್ಲ, ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗಿದೆ. ಹಾಗಾಗಿ ಈಗ ಟ್ರ್ಯಾಪ್ ಆಗಕ್ಕೆ ಹೋಗ್ಬಿಟ್ಟು ದಯವಿಟ್ಟು ಎಂಥ ಒಳ್ಳೆ ಸ್ಟಾಕ್ ಅಂತ ಅನ್ಸಿದ್ರು ಕೂಡ 52 ವೀಕ್ ಹೈಯಲ್ಲಿ ನೀವು ದಯವಿಟ್ಟು ಬೈ ಮಾಡಲಿಕ್ಕೆ ಹೋಗಬೇಡಿ. ಎಗೇನ್ ಡಿಸ್ಕ್ಲೇಮರ್, ನಾನೊಬ್ಬ ಸೆವೆ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಡಿ-ಲಿಂಕ್ ಇಂಡಿಯಾ ಮನೆಯಲ್ಲಿ ರೌಟರ್ಗಳು, ನೆಟ್ವರ್ಕ್ ರಿಲೇಟೆಡ್ ಏನಿರುತ್ತೆ ಅದನ್ನೆಲ್ಲ ಪ್ರಮೋಟ್ ಮಾಡೋದು, ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಕಂಪನಿ. ಥ್ಯಾಂಕ್ಸ್ ಇದನ್ನ ಬಗ್ಗೆ ಹೇಳಿದ್ದಕ್ಕೆ. ಯಾಕೆಂತಂದರೆ ಇತ್ತೀಚಿನ ದಿನಗಳಲ್ಲಿ ವರ್ಕ್ ಫ್ರಮ್ ಹೋಮ್ ಆಯಿತು, ಎಲ್ಲರ ಮನೆಯಲ್ಲೂ ರೌಟರ್ಗಳು, ಕನೆಕ್ಷನ್ಗಳು, ಇಂಟರ್ನೆಟ್ ಕನೆಕ್ಷನ್ ಎಲ್ಲ ತುಂಬ ಆಗೋಯ್ತು. ಬಟ್ ಇಂಥ ಸ್ಟಾಕ್ಗಳೇ ನಮ್ಮ ಕಣ್ಮುಂದೆನೇ ಇರುತ್ತೆ, ಅದನ್ನ ನಾವು ಗುರುತಿಸ್ತಾ ಹೋಗಬೇಕು. ಸೊ ಒಳ್ಳೆ ಒಂದು ರೀತಿಯಾದಂಥ ಒಂದು ಸ್ಟಾಕ್ ಸೆಲೆಕ್ಷನ್ ಮಾಡಿದಿರಾ ನೋಡಿ. ಯಾಕೆಂತಂದರೆ 2014ರಿಂದ ಒಂದೇ ಲೆವೆಲಲ್ಲಿ ಇತ್ತು, ಏನೂ ಕೂಡ ಚೇಂಜ್ ಆಗಿಲ್ಲ ಈ ಸ್ಟಾಕ್.
ಸ್ಟಾಕಲ್ಲಿ. ಈಗ ಜಸ್ಟ್ ಆಫ್ಟರ್ ಕೋವಿಡಿಂದ ಆದಮೇಲೆ ಈಗ ಬ್ರೇಕ್ಔಟ್ ಆಗಿ ತುಂಬ ಒಂದು ಮ್ಯಾಸಿವ್ ಬ್ರೇಕ್ಔಟ್ ಆಯ್ತು. ₹200 ಇದ್ದಿದ್ದು ಆಲ್ಮೋಸ್ಟ್ 700 3 ಟೈಮ್ಸ್ ಬ್ರೇಕ್ಔಟ್ ಆಗಿದೆ. ಸೊ ಈಗ ನೀವು ನೋಡ್ತಾ ಬರೋದಾದರೆ ಇದರಲ್ಲಿ ಸೇಮ್, ಇದರಲ್ಲಿ ಯಾವಾಗಲೂ ಒಂದು FIDAಗಳು ಇಲ್ಲ ಇದರಲ್ಲಿ, ಯಾಕೋ ಅವರು ಮನ್ಸು ಮಾಡಿಲ್ಲ. ಸೊ ಜೂನ್ ಟೈಮಲ್ಲಿ ಯಾವಾಗಲೂ ಒಂದು 1% 0.5% ತಗೊಂಡಿದ್ದಾರೆ FIDAಗಳು. ಅದಾದಮೇಲೆ ಈಗ ಮತ್ತೆ ಅದನ್ನು ಕೂಡ ಕಮ್ಮಿ ಮಾಡ್ಕೊಂಡಿದ್ದಾರೆ. ಪ್ರಮೋಟರ್ಗಳು ಚೆನ್ನಾಗಿದ್ದಾರೆ, ಮೋಸ್ಟ್ ಹೋಲ್ಡರ್ಸು ಪಬ್ಲಿಕ್ಕೇ ಇರೋದು ಇದರಲ್ಲಿ. ಹಾಗಾಗಿ ಅದೇ ಪ್ರಾಬ್ಲಮ್ ಆಗಿರೋಂಥದ್ದು ಸ್ಟಾಕಲ್ಲಿ. ಸೊ ಯಾರು FIDAಗಳು ಬರ್ತಾ ಇಲ್ಲ. ಇಲ್ಲೊಂದ್ಸಲ ಬಂದರು, ಮೂಮೆಂಟ್ ಬಂತು, ಅದಾದಮೇಲೆ ಇವಾಗ ತುಂಬ ಸೆಟಲ್ ಆಗಿದೆ. ಸೊ ನೋಡೋಣ FIDAಗಳು ಏನಾದ್ರು ಮತ್ತೆ ತೊಗೊಂಡು ಹೋದ್ರು ಅಂದರೆ ಹೋಗ್ಬೋದು. ಬಟ್ 500 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಬಂತು ಅಂದರೆ ಖಂಡಿತ ಲಾಂಗ್ ಟರ್ಮಲ್ಲಿ ನೀವು ಆ್ಯಡ್ ಮಾಡ್ಕೊಳೋ ಬಗ್ಗೆ ಹೋಗ್ಬೋದು. ಡೆಟ್ ಫ್ರೀ ಕಂಪನಿ ಇದೆ, ಸಣ್ಣ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಕಂಪನಿ, ಬಟ್ ರೌಟ್ರು ಇದ್ರ ಬಗ್ಗೆ ಎಲ್ಲ ಕಾರ್ಯನಿರ್ವಹಿಸ್ತಿರೋಂಥ ಕಂಪನಿ ನೋಡ್ತಾ ಹೋಗೋಣಂತೆ. ಬಟ್ ಸುಮಾರು ಇವಾಗ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಎಲ್ಲ ತೊಗೊಂಡ್ರೆ ಅವ್ರದ್ದೇ ರೌಟ್ರ್ ಕೊಟ್ಬಿಡ್ತಾರೆ. ಬಟ್ ಎಕ್ಸ್ಟರ್ನಲ್ ವೆಂಡರ್ಸ್ಗಳು ಅಂತ ಯಾರು ಇದ್ದರು, ಏಕೆಂದರೆ ಈಗ ಜಿಯೋ, ಏರ್ಟೆಲ್ಲು ಈ ಥರದ ಪ್ಲೇಯರ್ಸ್ ಬಂದಮೇಲೆ ಸಪ್ರೇಟಾಗಿ ಒಬ್ಬ ಲೋಕಲ್ ಪ್ಲೇಯರು ಇಂಟರ್ನೆಟ್ ಇಟ್ಕೊಂಡು ಪ್ರೊವೈಡ್ ಮಾಡುವಂಥದ್ದು ತುಂಬ ಕಷ್ಟ ಆಗ್ತಾ ಹೋಗ್ಬಿಟ್ಟಿದೆ. ಅದು DTH ಆಗಿರ್ಬೋದು, ಬ್ರಾಡ್ಬ್ಯಾಂಡಿಗೆ ಆಗಿರ್ಬೋದು. ಬಟ್ ಕೆಲವೊಂದು ಏರಿಯಾಗಳಲ್ಲಿ ಗ್ರಾಮೀಣ ಭಾಗದಲ್ಲೆಲ್ಲ ಇರ್ಬೋದು. ಬಟ್ ಇವಾಗ ಕಾಂಪಿಟೇಷನು ಬೇರೆ ಬೇರೆ ಥರ ಬರ್ತಾ ಇದೆ ಅಲ್ವಾ. ಅಂದರೆ ಈಗ ಸ್ಟಾರ್ ಲಿಂಕ್ ಬರುತ್ತೆ, ಇನ್ನೊಂದು ಏನೇನೋ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆವಾಗ ಇವ್ರು ಯಾವ್ದಾದ್ರು ಒಂದು ದೊಡ್ಡ ಆರ್ಗನೈಸೇಷನ್ ಜೊತೆ ಅಂದರೆ ಟೈ ಅಪ್ ಆಯಿತು, ಆ ಥರ ಏನಾದ್ರು ಬಂತು ಅಂದರೆ ಸ್ಟಾಕಿಗೆ ಒಂದು ಟರ್ನ್ ಓವರ್ ಆಗಿರುತ್ತೆ. ಉದಾಹರಣೆಗೆ ಏರ್ಟೆಲ್ ಅವರು ನೋಕಿಯಾ ರೌಟರ್ ಜೊತೆ ಟೈ ಅಪ್ ಇದೆ ಅವ್ರದ್ದು, ನೋಕಿಯಾ ರೌಟ್ರೇ ಬರುತ್ತೆ ಏರ್ಟೆಲ್ ಕನೆಕ್ಷನ್ ತೊಗೊಂಡ್ರೆ. ಆ ರೀತಿ ಏನಾದರೂ ಆಯಿತು ಅಂದರೆ ಆಗಿರ್ಬೋದು, ಯಾರಾದರೂ ನಾನು ಫಾಲೋ ಅಪ್ ಮಾಡಿಲ್ಲ. ಬಟ್ ಡಿ-ಲಿಂಕ್ ಒಳ್ಳೆ ರೌಟ್ರು, ಯೂಸ್ ಮಾಡಿರೋಂಥ ರೌಟ್ರು. ಸೊ ನೀವು ಪ್ಲ್ಯಾನ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ನ್ಯೂಲ್ಯಾಂಡ್ ಲ್ಯಾಬ್ ಲಿಮಿಟೆಡ್, ಇದು ಸರ್ ಈ ಸ್ಟಾಕ್ ಹೇಳಿದ್ದಕ್ಕೆ ಥ್ಯಾಂಕ್ಸ್. ಇದು API ಪ್ರೈಮ್ API, ಇದಕ್ಕೆ ಕಾಂಪಿಟೇಟರ್ ಯಾರು ಬರ್ತಾರೆ ಅಂದರೆ ನಮ್ಮ DVS ಲ್ಯಾಬ್ಸು, ಯಾರು ಆ್ಯಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ ಅಂತ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಆ ಕಂಪ್ನಿಗಳಾಗ್ತಾ ಹೋಗುತ್ತೆ. 18,000ಕ್ಕೆ ಹೋಗಿದ್ದಂಥ ಸ್ಟಾಕ್ ಇವಾಗ ಒಂದು ಆಲ್ಮೋಸ್ಟ್ 20% ಕರೆಕ್ಷನ್ ಆಗಿದೆ, 14,000ಕ್ಕೆ ಸಿಗ್ತಾ ಇದೆ. 12,000 ಅನ್ನೋದು ಸ್ಟಾಕಿಗೆ ತುಂಬ ಇಂಪಾರ್ಟೆಂಟ್ ಆದ ಸಪೋರ್ಟ್ ಆಗ್ತಾ ಹೋಗುತ್ತೆ. ಈಗ ಒಂದು ದೊಡ್ಡ ವಾಲ್ಯೂಮ್ ಆಗಿದೆ, ಇದು ಬೈಯಿಂಗ್ ಆಗಿದೆಯೋ ಸೆಲ್ಲಿಂಗ್ ಆಗಿದೆಯೋ ಗೊತ್ತಿಲ್ಲ, ಆದರೆ ಅದಾದಾಗಿಂದ ಕೆಳಗಡೆ ಬರ್ತಾ ಇದೆ ಸ್ಟಾಕ್. ಹಾಗಾಗಿ 12,000 ಲೆವೆಲ್ಗೆ ಬಂತು ಅಂತಂದರೆ ನೀವು ಖಂಡಿತವಾಗ್ಲೂ ಲಾಂಗ್ ಟರ್ಮಲ್ಲಿ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಆ್ಯಕ್ಟಿವ್ ಫಾರ್ಮಾ ಇಂಗ್ರೀಡಿಯೆಂಟಲ್ಲಿ ನಾನು DVS ಲ್ಯಾಬಲ್ಲಿ ಶೇರ್ ಹೋಲ್ಡರ್ ಆಗಿದ್ದೀನಿ. ಆದರೆ DVS ಲ್ಯಾಬ್ಸ್ಗಿಂತನೂ ಕೂಡ ಅಟ್ರಾಕ್ಟಿವ್ ವ್ಯಾಲ್ಯೂಷನ್ ಆಗಿದೆ. ಅದಷ್ಟು ದೊಡ್ಡ ಕಂಪನಿ ಅಲ್ಲ, ಅದರ ನೆಕ್ಸ್ಟ್ ದೊಡ್ಡ ಕಂಪನಿ ಅಂದರೆ ಈ ಸೆಗ್ಮೆಂಟಲ್ಲಿ ಇರುವಂಥದ್ದು ಅದು ನ್ಯೂಲ್ಯಾಂಡ್ ಲ್ಯಾಬೇ ಆಗಿದೆ. ಅದೇ ರೀತಿಯಾಗಿ ಇನೋವಾ ಕ್ಯಾಪ್ ಟ್ಯಾಬ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಸೊ ಇನೋವಾ ಕ್ಯಾಪ್ ಟ್ಯಾಬ್ ಕಂಪನಿನೂ ಕೂಡ ಒಂದು ಫಾರ್ಮಾ ರಿಲೇಟೆಡ್ ಕಂಪನಿನೇ. ಆದರೆ ಈ ಸೆಕ್ಟರಲ್ಲಿ ನನಗೆ ಡಾಕ್ಟರ್ ರೆಡ್ಡಿಸ್ ನನ್ನ ಫೇವ್ರೇಟ್ ಪ್ಲೇಯರು. ಡಿಸ್ಕ್ಲೇಮರ್, ನಾನು ಇನ್ವೆಸ್ಟರ್ ಕೂಡ ಆಗಿದ್ದೀನಿ ಡಾಕ್ಟರ್ ರೆಡ್ಡಿಸಲ್ಲಿ. ಡಾಕ್ಟರ್ ರೆಡ್ಡಿಸ್ ಆಗಿರ್ಬೋದು, ಸನ್ ಫಾರ್ಮಾ ಆಗಿರ್ಬೋದು, ಸನ್ ಫಾರ್ಮಾ ಮಾರ್ಕೆಟ್ ಲೀಡರ್ ಆಗ್ತಾ ಹೋಗ್ತಾರೆ ಇನ್ ಟರ್ಮ್ಸ್ ಆಫ್ ಮಾರ್ಕೆಟ್ ಕ್ಯಾಪು. ಸಿಪ್ಲಾ ಆಗಿರ್ಬೋದು, ಇದೆಲ್ಲ ಇದಕ್ಕಿಂತ ಬೆಟರ್ ವ್ಯಾಲ್ಯೂಯೇಷನ್ಲಿ ನಡೀತಾ ಇದೆ ಕಂಪನಿ. ಹಾಗಾಗಿ ಸರ್ ಇದನ್ನು ನೀವು ಕನ್ಸಿಡರ್ ಮಾಡಬೇಕು ಅಂತ ಬರ್ತಾ ಇದ್ದಾರೆ ಅಂದರೆ ಖಂಡಿತ ನೀವು ಡಾಕ್ಟರ್ ರೆಡ್ಡಿಸು, ಸನ್ ಫಾರ್ಮಾ, ಸಿಪ್ಲಾ ಆ ಥರ ಕಂಪ್ನಿಗಳನ್ನು ನೋಡ್ತಾ ಹೋಗ್ಬೋದು. ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಇಲ್ಲ ಅಂತಲ್ಲ. ಅದರ ಸ್ಟಾಕು ಓವರ್ ವ್ಯಾಲಿಡ್ ಆಗಿದೆ ಕಂಪೇರ್ ಟು ಅದರ್ಸು. ಹಾಗಾಗಿ ಅದಕ್ಕಿಂತ ಸ್ಮಾಲ್ ಪ್ಲೇಯರು ಕೂಡ ಮಾರ್ಕೆಟ್ ಲೀಡರ್ ಆಗೋದಿಲ್ಲ. 800 ಈ ಲೆವೆಲ್ಗೆ ಬಂದರೆ ನೋಡ್ತಾ ಹೋಗೋಣಂತೆ. ಅಂಥ ದೊಡ್ಡ ವಾಲ್ಯೂಮ್ ಕೂಡ ಕಾಣಿಸ್ತಾ ಇಲ್ಲ. ಇಲ್ಲಿ ಬ್ರೇಕ್ಔಟ್ ಮಾಡಿರೋದು ಯಾರು, ಏನು ಕತೆ, ಏನು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಸೊ ನಾಟ್ ರೆಕಮೆಂಡೆಡ್. ಬಟ್ ಈ ಸೆಕ್ಟರಲ್ಲಿ ಬೇರೆ ಪ್ಲೇಯರ್ಗಳನ್ನು ಹೇಳಿದ್ದೀನಿ, ಅದನ್ನ ನೀವು ಫೋಕಸ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಗೋಲ್ಡು ಆ್ಯಸ್ ಎಕ್ಸ್ಪೆಕ್ಟೆಡ್, ಗೋಲ್ಡ್ ಮತ್ತೆ ಕೆಳಗಡೆ ಬಂದಿದೆ. ಹೆಂಗೆ ಇಂಡಿಯಾದಲ್ಲಿ ಮಾತ್ರ ಕೆಳಗಡೆ ಆಯಿತು, ಏನು ಸಮಾಚಾರ ಗೊತ್ತಾಗ್ತಾ ಇಲ್ಲ. ಗ್ಲೋಬಲ್ ಗೋಲ್ಡ್ ಮೇಲ್ಗಡೆ ಹೋಗಿತ್ತು, ಇಂಡಿಯಾದಲ್ಲಿ ಏನೋ ಕೆಳಗಡೆ ಆಗಿದೆಯಲ್ಲ ಏನೋ ಆಗಿದೆ, ಅಥವಾ ಇವಾಗ ಏನಾದ್ರು ಮತ್ತೆ ಚೇಂಜ್ ಆಯಿತಾ ಗೊತ್ತಿಲ್ಲ. ನಾನು ನಿನ್ನೆ ನೋಡಿದಾಗ ಗೋಲ್ಡ್ ಮೇಲ್ಗಡೆನೇ ಇತ್ತು. ಮೇ ಬಿ ಇಂಟ್ರಾಡೇನಲ್ಲಿ ಕೆಳಗಡೆ ಬಂದಿರ್ಬೋದು ಗೋಲ್ಡು. ನೋಡೋಣ 72,000 ಲೆವೆಲ್ ಏನಾದ್ರು ಬಂತು ಅಂತಂದರೆ ಮಾರ್ಕೆಟಲ್ಲಿ ಇನ್ನೂ ಒಂದು ಪುಷನ್ ಇದೆ ಅಂತ ನೋಡಿ. ಮಾರ್ಕೆಟ್ ಅಷ್ಟು ಜೋರಾಗಿ ಬಿದ್ದಿದೆ ನೆನ್ನೆ ಎಲ್ಲ, ಆದರೆ ಗೋಲ್ಡು ಕೂಡ ಬೀಳ್ತಾ ಇದೆ. ಅದೇ ಹೇಳ್ತಿರೋದು, ಈ ಒಂದು ಕೋರಿಲೇಷನ್ನು ಮಾರ್ಕೆಟು ಬೀಳ್ತಾ ಇದೆ, ಗೋಲ್ಡು ಬೀಳ್ತಾ ಇದೆ, ಮಾರ್ಕೆಟು ಮೇಲೆ ಹೋಗ್ತಾ ಇದೆ, ಗೋಲ್ಡು ಮೇಲೆ ಹೋಗ್ತಾ ಇದೆ. ಸಾಮಾನ್ಯವಾಗಿ ಈ ರೀತಿ ಆಗೋದಿಲ್ಲ, ಸಾಮಾನ್ಯವಾಗಿ ಇನ್ವರ್ಸ್ಲಿ ಪ್ರಪೋರ್ಷನಲ್ಲೇ ಆಗಿರುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬ ಟ್ರಿಕ್ಕಿ ಇದೆ ಗೋಲ್ಡು ಕೂಡ. ಕ್ರೂಡು ಹೇಳಿದ್ದೀನಿ, ಯಾರಾದರೂ ಕಮಾಡಿಟಿಯನ್ನು ಟ್ರೇಡ್ ಮಾಡಿದ್ರೆ ಕ್ರೂಡಲ್ಲಿ ಒಳ್ಳೆ ರೀತಿಯಾದಂಥ ನೀವು ಟ್ರೇಡ್ನ ಮಾಡ್ತಾ ಹೋಗ್ಬೋದು. ಸೊ ಒಂದು ಅಟೆಂಪ್ಟ್ ಮಾಡ್ತು 6,000 ಮೇಲ್ಗಡೆ ಹೋಗೋಕ್ಕೆ, ಮತ್ತು ತಿರ್ಗಾ ಆಗಿಲ್ಲ, ವಾಪಸ್ಸು ಕ್ರೂಡು ಇಲ್ಲೇ ಕೆಳಗಡೆ ಬಂದಿದೆ. ಬಟ್ ಈ ಸದ್ಯದಲ್ಲೇ ನನಗೆ ಯಾಕೋ ಒಂದು ಕ್ರೂಡಲ್ಲಿ ಒಂದು ದೊಡ್ಡದಾಗಿರುವಂಥ ಮೂಮೆಂಟು ಬರೋದಿದೆ. ಅದು 6,400 ಈ ಹೈ ಇದೆಯಲ್ಲ, ಇದನ್ನು ಟೆಸ್ಟ್ ಮಾಡೋ ತನಕ ಹೋಗ್ಬೋದು ಅಂತ ಅನಿಸ್ತಾ ಇದೆ. ಡಿಸೆಂಬರ್ ಅಥವಾ ಜನವರಿ ಸ್ಟಾರ್ಟಿಂಗಲ್ಲಿ ಅಂತ ಹೇಳಿದ್ದೆ. ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಎಲ್ಲಿ ತನಕ 5,800 ಬಿಟ್ಕೊಡೋದಿಲ್ವೋ ಅಲ್ಲಿ ತನಕ ಸ್ಟಿಲ್ ಈ ಥಿಯರಿ ವ್ಯಾಲಿಡ್ ಆಗೇ ಇರುತ್ತೆ. ಒಂದು ದೊಡ್ಡ ಮೂಮೆಂಟು ಕ್ರೂಡಲ್ಲಿ ಬರ್ಬೋದು. ಕ್ರೂಡಲ್ಲಿ ದೊಡ್ಡ ಮೂಮೆಂಟ್ ಬಂತು ಅಂತಂದರೆ ಮಾರ್ಕೆಟಲ್ಲಿ ಕ್ರೂಡ್ ಡಿಪೆಂಡ್ ಆಗಿರುವಂಥ ಸ್ಟಾಕ್ಗಳಲ್ಲಿ ಮತ್ತೆ ಅದು ನೆಗೆಟಿವ್ ನ್ಯೂಸ್ ಆಗ್ತಾ ಹೋಗ್ಬೋದು. ಇದಕ್ಕೆ ಹೇಳಿದ್ದೆ ಸುಮಾರು ನೆನಪಿರ್ಬೋದು ನಿಮಗೆ, ಯಾವ್ಯಾವುದು ಕ್ರೂಡ್ ಮೇಲೆ ಡಿಪೆಂಡೆಂಟ್ ಆಗಿರೋ ಸ್ಟಾಕ್ ಇದೆ. ಪೇಂಟ್ ಸೆಕ್ಟರ್ ಆಗಿರ್ಬೋದು, FMCG ಸೆಕ್ಟರ್ ಆಗಿರ್ಬೋದು, ಅದು ಇನ್ಕ್ಲೂಡಿಂಗ್ ಆಟೋ ಸೆಕ್ಟರ್ ಆಗಿರ್ಬೋದು. ಸ್ವಲ್ಪ ಹಂತವಾಗಿ ನಿಧಾನಕ್ಕೆ ಆ್ಯಡ್ ಮಾಡ್ಕೊಳ್ಳಿ, ಒಂದೇ ಸಲ ಟರ್ನ್ ಓವರ್ ಆಗದಲ್ಲೇ ಇರುವಂಥ ಸಾಧ್ಯತೆ ಇದೆ ಅಂತ. ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂತ ನೀವು ನೋಡ್ತಾ ಇದ್ದೀರಾ ಅಂದರೆ ಅದನ್ನೆಲ್ಲ ನೀವು ತಲೆನೇ ಕೆಡಿಸ್ಕೋಬಾರ್ದು. ಎನಿ ಡೇ ಇಸ್ ಎ ಗುಡ್ ಡೇ ಟು ಇನ್ವೆಸ್ಟ್. ಎಸ್ಪೆಷಲಿ ಇಂಥ ಟೈಮಲ್ಲಿ ಕೆಲವು ಸ್ಟಾಕ್ಗಳೆಲ್ಲ ತುಂಬ ಒಳ್ಳೆ ವ್ಯಾಲ್ಯೂಷನ್ಗೆ ಬಂದಿದೆ. ದಯವಿಟ್ಟು ಅದನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಸಲಹೆ ಸೂಚನೆಗಳು ಏನಿದ್ರು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರಾದರೂ ನೋಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಈ ಎಫರ್ಟ್ಸ್ ಇಷ್ಟ ಆಗಿದೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಚಾರ್ಟ್ ಸ್ಟಾಕ್ ನನಗೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.